ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತೀರ್ಥಪಳಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೊಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ ಜಾಗ ಯಾವುದು ಅಂತ ನಿಮಗೂ ಎಕ್ಸೈಟ್ಮೆಂಟ್ ಇರ್ಬೋದು. ನಾನು ಕೂಡ ಆ ಜಾಗಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನಿಮಗೂ ಶೇರ್ ಮಾಡ್ತೀನಿ, ನೀವು ನೋಡಿ ಎಂಜಾಯ್ ಮಾಡಿ. ಎಸ್, ಈಗಾಗಲೇ ನಾವು ಆ ಒಂದು ಸ್ಪೆಷಲ್ ಜಾಗಕ್ಕೆ ರೀಚ್ ಆದ್ವಿ. ಸೊ ಆ ಒಂದು ಸ್ಪೆಷಲ್ ಜಾಗ ಯಾವುದು ಅಂತ ನಿಮಗೆ ಗೆಸ್ ಮಾಡ್ಬೋದಾ? ನೋಡಿ, ತುಂಬಾ ಬೋಟ್ಗಳಿವೆ. ಅದ್ರ ಜೊತೆಗೆ ಈ ಒಂದು ನನ್ನ ಬೋಟ್ ಸುವರ್ಣ ತೀರ್ಥ ಅಂತ ನನ್ನ ಹೆಸರಿನ ಬೋಟನ್ನು ಕೂಡ ಈ ಬೀಚಲ್ಲಿ ಬಿಟ್ಟಿದ್ದೀನಿ. ಸೊ ನೋಡ್ಬಿಡಿ ಎಷ್ಟು ದೊಡ್ಡ ಬೋಟ್ ನಂದು. ಇದನ್ನೆಲ್ಲ ನೋಡುವಾಗ ನಾನು ಬಂದಿರೋ ಜಾಗ ಬೀಚ್ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿರ್ಬೋದು. ಆದರೆ ಈ ಬೀಚ್ ಯಾವುದಪ್ಪ? ಎಸ್, ಅದನ್ನೆಲ್ಲ ಈ ಒಂದು ವಿಡಿಯೋದಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವೇಟ್ ಆ್ಯಂಡ್ ವಾಚ್. ಕರ್ನಾಟಕದ ಪ್ರಮುಖ ಬೀಚ್ಗಳಲ್ಲಿ ಒಂದಾಗಿರುವಂತಹ ಮಲ್ಪೆ ಬೀಚ್. ಸೊ ವೆಲ್ಕಮ್ ಟು ಆವಾಗಲೇ ನಿಮ್ಮ ಹತ್ರ ಹೇಳಿದ್ದೆ, ನಾನು ಸೂರ್ಯಾಸ್ತ ಆಗೋದನ್ನು ನಿಮಗೆ ತೋರಿಸ್ತೀನಿ, ನಿಮಗೂ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಮೋಡ ಇರೋ ಕಾರಣ ನನಗೂ ನೋಡೋಕ್ಕಾಗ್ತಾಯಿಲ್ಲ, ನಿಮಗೂ ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಐ ಆಮ್ ವೆರಿ ಸಾರಿ.
ಸಮುದ್ರ ಕೆಲವರಿಗೆ ಖುಷಿ ನೀಡುತ್ತೆ, ಕೆಲವರಿಗೆ ನೋವನ್ನು ಮರೆಸುತ್ತೆ, ಇನ್ನು ಹಲವರಿಗೆ ಕಡಲು ಅನ್ನ ನೀಡುವ ದೇವರಾಗಿದೆ. ಹೀಗೆ ಸಮುದ್ರ ಒಂದೇ ಆದ್ರೂ ಅದರಲ್ಲಿರೋ ಭಾವನೆಗಳು ನೂರಾರು.